ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಆದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲಿಗಾಗಿ ಇವತ್ತು ಕೂಡ ಒಂದು ಬೆಸ್ಟ್ ಆದಂಥ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಯಾವುದೇ ಕೆಮಿಕಲ್ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಇಲ್ಲಿ ರಾಸಾಯನಿಕ ಬಳಸಲಿಲ್ಲ. ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹಚ್ಕೋಬೋದು ವೀಕ್ಷಕರೇ. ತುಂಬಾ ಬೆಸ್ಟ್ ಆದಂಥ ರಿಸಲ್ಟ್ ನಾವು ಪಡ್ಕೋತೀವಿ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಜೊತೆಗೆ ಇದನ್ನು ಒಂದ್ಸಲ ನೀವು ಬಳಸಿದಲ್ಲಿ ಮತ್ತೆ ಇವತ್ತು ಕೂಡ ನೀವು ಕೆಮಿಕಲ್ ಬಳಸೋದಕ್ಕೆ ಹೋಗೋದೇ ಇಲ್ಲ. ಅಷ್ಟೊಂದು ಬೆಸ್ಟ್ ಆದಂಥ ರಿಸಲ್ಟ್ ಇದು ನಿಮ್ಮನ್ನು ಕೊಡುತ್ತೆ. ಜೊತೆಗೆ ನಿಮ್ಮ ಹೇರ್ ಫಾಲ್ ಕೂಡ ಪೂರ್ತಿಯಾಗಿ ಕಂಟ್ರೋಲ್ ಮಾಡುತ್ತೆ ವೀಕ್ಷಕರೇ. ಆ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ಬನ್ನಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ನಾನು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ, ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ ನಾನು ಆಮ್ಲ ಪೌಡರ್ ಅಂದರೆ ನಿಲ್ಲೆಕಾಯಿ ಪುಡಿ ವೀಕ್ಷಕರೇ, ನಿಲ್ಲೆಕಾಯಿ ಹಸಿ ಕೂಡ ಇರುತ್ತವೆ. ಸೊ ಈ ರೀತಿಯಾಗಿ ಪೌಡರ್ ಕೂಡ ನಿಮ್ಮನ್ನು ಆನ್ಲೈನ್ ಅಥವಾ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಿಲ್ಲೆಕಾಯಿ ಪುಡಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನಿಲ್ಲೆಕಾಯಿ ಪುಡಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಒಂದು ಅಮೃತ ಇದ್ದಂಗೆ ವೀಕ್ಷಕರೇ. ಇದು ನ್ಯಾಚುರಲಿ ಕೂದಲನ್ನ ಕಪ್ಪು ಮಾಡುತ್ತೆ. ಇದರಲ್ಲಿ ವೈಟಮಿನ್ ಸಿ ಇರುತ್ತೆ. ತುಂಬಾ ಇದು ಒಳ್ಳೆಯದಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ರೀಠಾ ಪೌಡರ್ನ ಹಾಕೋತಾ ಇದ್ದೀನಿ. ಸೋಪ್ ನಟ್ಸ್ ಕೂಡ ಅಂತಾರೆ ವೀಕ್ಷಕರೇ. ರೀಠಾ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇವತ್ತಿನ ಕಾಲದಲ್ಲಿ ಅಂತೂ ಶಾಂಪೂನ ಬಳಸ್ತಾ ಇದ್ದೀವಿ ವೀಕ್ಷಕರೇ. ಹಳೆ ಕಾಲದಲ್ಲಿ ಜನರು ರೀಠಾ ಅಥವಾ ಶಿಕಾಕಾಯಿ ಇವನ್ನುಗಳನ್ನು ಬಳಸ್ಕೊಂಡು ತಮ್ಮ ಕೂದಲವನ್ನು ಚೆನ್ನಾಗಿ ಆರೋಗ್ಯದಲ್ಲಿ ಇಟ್ಕೋತಾ ಇದ್ದರು. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಭೃಂಗರಾಜ್ ಪುಡಿ ಅಂದರೆ ಕೇಶರಾಜ್ ಕೂಡ ಅಂತಾರೆ ವೀಕ್ಷಕರೇ ಕನ್ನಡದಲ್ಲಿ ಇದನ್ನು. ಇದು ನಮ್ಮ ಕೂದಲ ಆರೈಕೆಗೆ ತುಂಬಾ ಒಳ್ಳೆಯದು. ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಅಥವಾ ಸ್ಕ್ಯಾಲ್ಪ್ ಎಷ್ಟೇ ಇನ್ಫೆಕ್ಟೆಡ್ ಇರಲಿ, ಇದು ಅದನ್ನು ರಿಪೇರ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡಿ ಕೂದಲು ಮತ್ತೆ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಲ್ಲೊಂಜಿ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ ವೀಕ್ಷಕರೇ. ಇದು ಕೂಡ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ ಅಥವಾ ಆನ್ಲೈನ್ ಈಸಿಯಾಗಿ ಸಿಗ್ಬೋದು. ಸೊ ಹಾಗಾಗಿ ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ. ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಆವಾಗಲೇ ನಮಗೆ ಬೇಕಾಗಿರುವಂಥ ರೆಮಿಡಿ ಅನ್ನೋದು ರೆಡಿ ಆಗೋದು. ಸಾಮಾನ್ಯವಾಗಿ ಈ ಒಂದು ಕಾಲದಲ್ಲಿ ಎಲ್ಲರೂ ತುಂಬ ಬಿಳಿ ಕೂದಲು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಸ್ತಾ ಇದ್ದೀವಿ ವೀಕ್ಷಕರೇ. ಕೆಮಿಕಲ್ ಡೈ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವೀಕ್ಷಕರೇ, ರಿಸಲ್ಟ್ ಅಂತೂ ಇನ್ಸ್ಟೆಂಟ್ ಸಿಗುತ್ತೆ. ಆದರೆ ಅದರದ್ದು ದುಷ್ಪರಿಣಾಮಗಳು ತುಂಬಾ ಇದ್ದಾವೆ ವೀಕ್ಷಕರೇ. ತುಂಬ ಜನರಿಗೆ ಕಣ್ಣಿನಿಂದ ಸೈಡ್ ಎಫೆಕ್ಟ್ ಆಗ್ತಾಯಿದೆ, ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗ್ತಾಯಿದೆ, ಅಥವಾ ಕೆಲವೊಬ್ಬರಿಗೆ ಸ್ಕ್ಯಾಲ್ಪ್ನಲ್ಲಿ ತುಂಬಾ ಡ್ರೈನೆಸ್ ಇಚ್ನೆಸ್ ಆಗ್ತಾಯಿದೆ. ಹಾಗಾಗಿ ಆದಷ್ಟು ಮನೆ ಮದ್ದನ್ನು ಹಚ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕು ವೀಕ್ಷಕರೇ. ಯಾಕಂದರೆ ನ್ಯಾಚುರಲ್ ಯಾವಾಗೂ ಕೂಡ ನ್ಯಾಚುರಲ್ ಆಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಇದರಿಂದ ಯಾರಿಗೂ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ವೀಕ್ಷಕರೇ. ಹಾಗೂ ಈ ಒಂದು ರೆಮಿಡೀಸ್ ನಾವು ಮನೆಯಲ್ಲಿ ಯೂಸ್ ಮಾಡ್ಕೋತಾ ಬಂದರೆ ವೀಕ್ಷಕರೇ, ನಮಗೆ ಮತ್ತೆ ಕೆಮಿಕಲ್ ಯೂಸ್ ಮಾಡೋ ಅಗತ್ಯವೇ ಬೀಳೋದಿಲ್ಲ. ಸೊ ಹಾಗಾಗಿ ಆದಷ್ಟು ಮನೆ ಮದ್ದನ್ನು ಹಚ್ಕೊಳ್ಳಿ ವೀಕ್ಷಕರೇ. ಆಲ್ರೆಡಿ ನಾವು ಕೆಮಿಕಲ್ನ ತುಂಬಾ ಯೂಸ್ ಮಾಡ್ತಾಯಿದ್ದೀವಿ. ಜೊತೆಗೆ ಕೂದಲಿಗೆ ಕೂಡ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಯೂಸ್ ಮಾಡಿಕೊಂಡ್ರೆ ಅದು ನಮ್ಮ ಕೂದಲ ಆರೈಕೆಗೂ ಸರಿ ಇರಲ್ಲ, ಜೊತೆಗೆ ನಮ್ಮ ಸ್ಕಿನ್ಗೂ ಕೂಡ ಸರಿಯಾಗಿ ಇರಲ್ಲ. ಇವಾಗ ಇಲ್ಲಿ ನೋಡ್ಕೋಬಹುದು, ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದರೆ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನೊಂದು ನಿಮಿಷ ಇದನ್ನು ಇದೇ ರೀತಿಯಾಗಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ಈ ರೀತಿಯಾಗಿ ಅದು ಬರಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಇವಾಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತ ಕೂಡ ನೀವು ನೋಡ್ಕೊಂಡು ಹೋಗಿ. ಸೊ ಈ ಒಂದು ರೆಮಿಡಿನ ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೋಬೇಕು ವೀಕ್ಷಕರೇ. ತಲೆ ಸ್ನಾನಕ್ಕೂ ಮುಂಚೆ ಆಯಿಲ್ ಫ್ರೀ ಹೇರ್ ಮೇಲೆ ಅಂದರೆ ಈ ಒಂದು ರೆಮಿಡಿನ ಹಚ್ಕೊಳ್ಳೋ ಮೊದಲು ನಿಮ್ಮ ತಲೆಯಲ್ಲಿ ಎಣ್ಣೆಯನ್ನು ಇರಬಾರ್ದು. ಕೂದಲು ಚೆನ್ನಾಗಿ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಡ್ರೈ ಮಾಡಿಕೊಂಡು ಆಮೇಲೆ ಈ ಒಂದು ಪ್ಯಾಕ್ನ ಹಚ್ಕೋಬೇಕು ವೀಕ್ಷಕರೇ. ಇವಾಗ ನೋಡಿ, ರೋಸ್ಟ್ ಆಗಿದೆ. ಇದರಲ್ಲಿ ಸ್ವಲ್ಪ ನಾನು ಇವಾಗ ಒಂದು ಚಿಕ್ಕ ಲೋಟದಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡೆ ನೀರನ್ನು ಹಾಕ್ತಾಯಿದ್ದೀನಿ. ಹಾಳು ವಾಟರ್ ಯೂಸ್ ಮಾಡ್ಕೋ ಹಾಗಿಲ್ಲ. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಡೈ ಪ್ರಿಪರೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಕೂಡ ಗಂಟು ಲಮ್ಸು ಏನಿಲ್ದಂಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಪೂರ್ತಿ ಇದು ಯಾವ ರೀತಿಯಾಗಿ ನಾವು ಡೈ ಹಚ್ಕೋತೀವಿ, ಮೆಹಂದಿ ಹಚ್ಕೋತೀವಲ್ವ, ಆ ರೀತಿಯಾಗಿ ಇದು ಏನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ನೋಡ್ಕೋಬಹುದು ಇಲ್ಲಿ ನೀವು. ಇದನ್ನು ಕೂಡ ಒಂದು 2-3 ನಿಮಿಷ ಕಾಲ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಕೊಡೋಕ್ಕೆ ರೆಡಿ ಆಗುತ್ತೆ. ಬರೀ 1-2-3 ನಿಮಿಷ ಬೇಕು ವೀಕ್ಷಕರೇ. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ತಲೆ ಮೇಲೆ ಎಣ್ಣೆ ಇರಬಾರ್ದು, ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಇನ್ನೊಂದು ಇಂಗ್ರೀಡಿಯೆಂಟ್ ಇಲ್ಲಿ ಹಾಕ್ತಾಯಿದ್ದೀನಿ, ಅದು ಏನಂತ ಕೇಳಿದ್ರೆ ಅಲೋವೆರಾ ವೀಕ್ಷಕರೇ. ಅಲೋವೆರಾಯಿಂದ ನಮ್ಮ ಕೂದಲು ತುಂಬಾ ಕೂದಲಿನಲ್ಲಿರ್ತಕ್ಕಂಥ ಸ್ಪ್ಲಿಟೆಲ್ಸ್ ಆಗಲಿ, ಡ್ರೈನೆಸ್ ಆಗಲಿ, ಫ್ರೀಸಿನೆಸ್ ಆಗಲಿ ಅದು ಪೂರ್ತಿಯಾಗಿ ಕಡಿಮೆ ಮಾಡುತ್ತೆ. ಅಲೋವೆರಾ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ, ಕೂದಲು ಸಾಫ್ಟ್ ಸಿಲ್ಕಿ ಶೈನಿ ಮಾಡೋದಕ್ಕೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇದೇ ರೀತಿಯಾಗಿ ಕೈ ಆಡಿಸ್ತಾ 1-2-3 ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಬಾಯ್ಲ್ ಆಗಿದ ತಕ್ಷಣ ಯಾವ ರೀತಿ ರೆಡಿ ಆಗುತ್ತೆ ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸೊ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ವೀಕ್ಷಕರೇ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಲು ಮರಿಬೇಡಿ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಒಂದು 5 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಬಿಡಬೇಕು. ಆಮೇಲೆ ನೋಡಿ ನೆಕ್ಸ್ಟ್ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಯಾವ ರೀತಿಯಾಗಿ ಇದು ರೆಡಿ ಆಗಿದೆ ಕಪ್ಪು ಬಣ್ಣಕ್ಕೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಸೊ ಇದನ್ನು ಹಚ್ಕೋಬೇಕು ವೀಕ್ಷಕರೇ. ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೋತೀರ. ಜೊತೆಗೆ ಯಾವುದು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ, ಇಲ್ಲ ವೀಕ್ಷಕರೇ. ಹಾಯಾಗಿ ಪ್ರತಿ ಒಂದು ಏಜರ ಜನ ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ವೀಕ್ಷಕರೇ ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮನ್ನು ಇದು ರೆಮಿಡಿ ಹೇಗೆ ಅನ್ನಿಸ್ತಂತ ನಮ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ, ಧನ್ಯವಾದಗಳು.